ಏನು ಗೊತ್ತಿಲ್ಲ ಸರ್. ನನಗೆ ಈ ಒಂದು ತರ್ಕ ಮಾತ್ರ ಮೊದಲಿಂದನೂ ಕೂಡ ಇರೋ ಅಂಥದ್ದು. ಅವ್ರಿಗೆ ಅನ್ನಿಸ್ದಾಗ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ. ನಿಮ್ಮ ಪ್ರೀತಿಯ ನನ್ನ ಆರಾಧ್ಯ ಕಲಾವಿದರು ಮತ್ತು ವ್ಯಕ್ತಿತ್ವ, ಒಬ್ಬರ ಆಶೀರ್ವಾದ, ಒಂದು ಸೂಪರ್ ಸ್ಟಾರಿನ ಆಶೀರ್ವಾದ ಈ ಸಿನಿಮಾದ ಮೇಲಿರುತ್ತೆ. ಅವರು ಒಂದಲ್ಲ ಒಂದು ಥರದಲ್ಲಿ ಈ ಸಿನಿಮಾಗೆ ಕನೆಕ್ಟ್ ಆಗ್ತಾರೆ. ಅದೇನು ಅಂತ ಅನ್ನೋದನ್ನು ಸಿನಿಮಾ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥ, ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥ ಚಿತ್ರವನ್ನು ಇದು ಒಂದು ಕೊಂಡಿಯಾಗಿ ಕನೆಕ್ಟ್ ಆಗುವಂಥದ್ದು. ಇದೊಂದು ಚಿಕ್ಕ ಹಿಂಟ್ ಹೇಳ್ಬೋದು ಅಷ್ಟೇ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಈ ಥರದ್ದು ಆಗ್ತಾಯಿದೆ ಅಂತ ಅನ್ನೋದಕ್ಕೆ ಒಂದು 25 ವರ್ಷದಿಂದ ಇಲ್ಲಿ ನಾನು ಇದ್ದೀನಿ ಅಂತ ಅನ್ನೋದಾದರೆ, ನಾನು ಇದ್ದೀನಿ ಅಲ್ಲ, ಅವರು ನನ್ನನ್ನು ಇಳಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಮತ್ತು ಇದೆಲ್ಲ ಕ್ರೆಡಿಟು ನನಗಲ್ಲ, ಅವರುಗಳಿಗೆ ಸೇರಬೇಕಾಗುತ್ತೆ. ಕನ್ನಡ ಚಿತ್ರರಂಗಕ್ಕೆ ನನಗೆ ಗೊತ್ತಿರೋ ಹಾಗೆ ಒಂದು ಹೊಸ ಮಾಂತ್ರಿಕ, ಹೊಸ ವಿಭಿನ್ನ ಶೈಲಿಯಲ್ಲಿ ಶರಣ್ ಸರ್ನ ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು, ಅದು ತಪ್ಪಾಗಲ್ಲ. ಅಣ್ಣ ಹೇಳಿ ಅಣ್ಣ, ಈ ಸಿನಿಮಾ ಬಗ್ಗೆ ಒಂದೆರಡು ಮಾತಾಡೋಣ ದಯವಿಟ್ಟು. ಏನಿಲ್ಲ, ಸಿನಿಮಾ ನೋಡಿ ಇಲ್ಲಿ ತನಕ ನಾವು ಮಾತಾಡಬೇಕಾಗಿತ್ತು. ಇದಾದಮೇಲೆ ಸ್ಕ್ರೀನ್ ಮಾತಾಡುತ್ತೆ, ಅದಾದ ನಂತರ ಜನ ಮಾತಾಡ್ತಿದ್ದಾರೆ ಗೊತ್ತಾ ಸರ್. ಇವತ್ತು ನಮಗೆ ದೊಡ್ಡ ಶ್ರೀರಕ್ಷೆಯಾಗಿ ನಿಂತ್ಕೊಂಡಿರೋ ಅಂಥದ್ದು ಜನ ಮಾತಾಡ್ತಿರೋ ಅಂಥದ್ದು. ಅದಕ್ಕಿಂತ ದೊಡ್ಡ ಪಬ್ಲಿಸಿಟಿ ನಾವೇನು ಮಾಡೋಕ್ಕಾಗಲ್ಲ ಸರ್. ಇವತ್ತು ಜನ ತುಂಬ ಹೃದಯದಿಂದ ಈ ಸಿನಿಮಾನ ತುಂಬ ಹೃದಯದಿಂದ ಈ ಸಿನಿಮಾನ ಹರಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಎಲ್ಲ ಹೌಸ್ಫುಲ್ ಹೋಗ್ತಾ ಇದೆ. ಸೊ ಒಂಥರ ಕೃತಜ್ಞತಾ ಮನೋಭಾವನೆ, ಒಂಥರ ತುಂಬ ಗ್ರ್ಯಾಟಿಟ್ಯೂಡ್ ಫೀಲ್ ಆಗುತ್ತೆ, ಒಂಥರ ಹೃದಯ ತುಂಬಿ ಬರುತ್ತೆ ಸರ್. ಅಣ್ಣ, ಇಷ್ಟು ಸಿನಿಮಾಗಳಿಗಿಂತ ವಿಭಿನ್ನವಾಗಿದೆ ಈ ಸಿನಿಮಾ ಅನ್ನೋದು ಜನರಿಗೆ ತಿಳಿಸಬಹುದಾದರೆ ಯಾವ ರೀತಿ? ನಮ್ಮಲ್ಲಿ ಹಾರರ್ ಸಿನಿಮಾ ಅಪರೂಪಕ್ಕೊಮ್ಮೆ ಬರುವಂಥದ್ದು. ಈ ಶೇಡಿನ ಸಿನಿಮಾ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಬಂದಿರಲಿಕ್ಕಿಲ್ಲ. ಅದೇನು ಶೇಡ್ ಅಂತ ಹೇಳ್ತಾ ಹೋದರೆ ಕತೆ ಬಿಡಬೇಕಾಗತ್ತೆ. ನನ್ನ ಬ್ಯಾಕ್ ಡ್ರಾಪೇನೆ ಒಂಥರ ಬೇರೆ ಬ್ಯಾಕ್ ಡ್ರಾಪಲ್ಲಿ ಇಟ್ಕೊಂಡು ಮಾಡಿದಂಥದ್ದು. ಇವತ್ತು ಆ ಹೊಸತನವನ್ನು, ಹೊಸ ಪ್ರಯತ್ನವನ್ನು, ಹೊಸ ಪ್ರಯೋಗವನ್ನು ಜನ ಇಷ್ಟಪಡ್ತಿದ್ದಾರೆ ಅಂತ ಅನ್ನೋವಂಥದ್ದು. ಕನ್ನಡ ಪ್ರೇಕ್ಷಕರು ಹೊಸತನವನ್ನು ಆಶೀರ್ವದಿಸ್ತಾರೆ, ಅದನ್ನು ಪ್ರೋತ್ಸಾಹಿಸ್ತಾರೆ, ಅದನ್ನು ತಬ್ಬಿಕೊಂಡು ಎತ್ತಿಡಿತಾರೆ ಅಂತ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ ಸರ್. ಅಣ್ಣ, ಇನ್ನು ಈ ಒಂದು ಶೈಲಿಯ ಸಿನಿಮಾ ಆಗಿರಲಿ, ಶರಣ್ ಸರ್ನ ಇನ್ನೊಂದು ಆ್ಯಂಗಲಲ್ಲಿ ಸಿನಿಮಾ ನೋಡಬೇಕು ಅಂತಂದಾಗ ಫಸ್ಟ್ ಕ್ರೆಡಿಟ್ ನನಗೆ ಗೊತ್ತಿರೋ ಹಾಗೆ ಸಿಂಪಲ್ ಚುನಿಗೆ ಹೋಗಲಿ ಅವ್ರಿಗೆ. ಸೊ ಈ ಸಿನಿಮಾ ಅಣ್ಣ, ಚೂಮ್ ಮಂಥರ್ ಅನ್ನೋ ಸಿನಿಮಾ ಒಂದು ಏನಾದ್ರು ಒಂದು ಹಿಂಟ್ ಅಣ್ಣ ನಮ್ಮ ಆಡಿಯನ್ಸ್ಗೆ. ಏನಿಲ್ಲ, ಒಂದಿಷ್ಟು ಟ್ವಿಸ್ಟ್ಗಳನ್ನು ಇಟ್ಕೊಂಡು ಮಾಡಿರೋ ಒಂದು ಚಿಕ್ಕ ಹಿಂಟ್ ಏನು ಅಂತಂತಂದರೆ, ನಿಮ್ಮ ಪ್ರೀತಿಯ ನನ್ನ ಆರಾಧ್ಯ ಕಲಾವಿದರು ಮತ್ತು ವ್ಯಕ್ತಿತ್ವ, ಒಬ್ಬರ ಆಶೀರ್ವಾದ, ಒಂದು ಸೂಪರ್ ಸ್ಟಾರಿನ ಆಶೀರ್ವಾದ ಈ ಸಿನಿಮಾದ ಮೇಲಿರುತ್ತೆ. ಅವರು ಒಂದಲ್ಲ ಒಂದು ಥರದಲ್ಲಿ ಈ ಸಿನಿಮಾಗೆ ಕನೆಕ್ಟ್ ಆಗ್ತಾರೆ. ಅದೇನು ಅಂತ ಅನ್ನೋದನ್ನು ಸಿನಿಮಾ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥ, ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥ ಚಿತ್ರವನ್ನು ಇದು ಒಂದು ಕೊಂಡಿಯಾಗಿ ಕನೆಕ್ಟ್ ಆಗುವಂಥದ್ದು. ಇದೊಂದು ಚಿಕ್ಕ ಹಿಂಟ್ ಹೇಳ್ಬೋದು ಅಷ್ಟೇ. ಅಣ್ಣ, ಇನ್ನು ಕನ್ನಡ ಸಿನಿಮಾ ರಂಗದ ಬಗ್ಗೆ, ಚಿತ್ರದ ಬಗ್ಗೆ ಹೇಳೋದಾದರೆ ಅಣ್ಣ, ಸ್ವಲ್ಪ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಅಣ್ಣ, ಏನಿರ್ಬೋದು ಅಂತ ನಿಮ್ಮ ಪ್ರಕಾರ? ಏನು ಗೊತ್ತಿಲ್ಲ ಸರ್. ನನಗೆ ಈ ಒಂದು ತರ್ಕ ಮಾತ್ರ ಮೊದಲಿಂದನೂ ಕೂಡ ಇರೋ ಅಂಥದ್ದು. ಅವ್ರಿಗೆ ಅನ್ನಿಸ್ದಾಗ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ. ಭಾಳಷ್ಟು ಕಾರಣಗಳಿದೆ. ಇವತ್ತು OTT ಅನ್ನೋವಂಥದ್ದಾಗಿರ್ಬೋದು, ತುಂಬ ಏನೇನೋ ಮೊಬೈಲ್ ಬಂದಿದೆ, OTT ಬಂದಿದೆ. ಇದರ ಮಧ್ಯದಲ್ಲಿ ಸಿನಿಮಾಗೆ ಬರಬೇಕು ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಅದು ಆಗ್ತಾಯಿದೆ ಅಂತ ಅನ್ನೋದು ಒಬ್ಬ ಚಿತ್ರರಂಗದವನಾಗಿ ನನಗೆ ಖುಷಿಯಾಗಿ ಕೊಟ್ಟಿರೋವಂಥದ್ದು. ಈಗ ನೀವೇ ನೋಡ್ತಾ ಇದ್ದೀರಾ. ಇದು ಜನ ಇನ್ನೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಸಂಸ್ಕೃತಿ ಇದೆ ಗೊತ್ತಾ. ಅದು ನಮ್ಮ ಸಂಸ್ಕೃತಿ, ಅದು ನಮ್ಮ DNA ಇದೆ. ಸಿನಿಮಾನ ಬರೀ ನೋಡೋದಲ್ಲ, ಅದನ್ನು ಸೆಲೆಬ್ರೇಟ್ ಮಾಡುವಂಥದ್ದು ಅನ್ನೋವಂಥದ್ದು. ಸೊ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಈ ಥರದ್ದು ಆಗ್ತಾಯಿದೆ ಅಂತ ಅನ್ನೋದಕ್ಕೆ ಒಂದು 25 ವರ್ಷದಿಂದ ಇಲ್ಲಿ ನಾನು ಇದ್ದೀನಿ ಅಂತ ಅನ್ನೋದಾದರೆ, ನಾನು ಇದ್ದೀನಿ ಅಲ್ಲ, ಅವರು ನನ್ನನ್ನು ಇಳಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಮತ್ತು ಇದೆಲ್ಲ ಕ್ರೆಡಿಟು ನನಗಲ್ಲ, ಅವರುಗಳಿಗೆ ಸೇರಬೇಕಾಗಿದೆ. ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ಮೊದಲನೇ ಸಿನಿಮಾ ಕಾಮಿಡಿಯನ್ ಆಗಿದ್ದಾಗಿಂದ ಇವತ್ತಿನವರೆಗೂ ನಿಮ್ಮ ಜರ್ನಿ ಬಗ್ಗೆ ಏನಾದ್ರು ಹೇಳಿದರೆ ಒಂದು ಮಾತಣ್ಣ. ಇವಾಗ ಈ ಪರ್ಸೆಂಟ್ ನಾನು ಅವತ್ತು ಕಾಮಿಡಿಯನ್ನು, ಇವತ್ತು ಕಾಮಿಡಿಯನ್ನೇ. ನಾನು ಬದಲಾಗಿಲ್ಲ. ಪಾತ್ರಗಳು ಬದಲಾಗಿದೆ, ಸಿನಿಮಾಗಳು ಬದಲಾಗಿದೆ.
ಕತೆಗಳು ಬದಲಾಗಿದೆ ಹೊರತು ಶರಣ್ ಅದೇ ಶರಣು. ನೀವು ಇಷ್ಟಪಟ್ಟಿರುವಂಥ ಶರಣ್ನೇ ಇಲ್ಲೂ ಕೂಡ ಆ ಶರಣ್ ಮಿಸ್ ಆಗಲ್ಲ. ನೀವು ಚೂಮಂತರಲ್ಲೂ ಮಿಸ್ ಆಗಲ್ಲ. ಅದು ಇರಲೇಬೇಕಣ್ಣ, ಇರಲಿಲ್ಲ ನೋಡಿದ್ರೆ ಇಲ್ವಾ ಸಿನಿಮಾನ? ನೋಡಿದ್ದೀನಿ. ಓಕೆ ಓಕೆ ಅಣ್ಣ ಅಲ್ಲಿ ಇದ್ದೀರಾ ಅಣ್ಣ, ಅಲ್ಲಿದ್ದೀರಾ ಅಣ್ಣ. ಇನ್ನು ಅದಿತಿ ಪ್ರಭುದೇವ ಮೇಡಮ್ ಅವ್ರ ಬಗ್ಗೆ ಹೇಳೋದಾದರೆ ಈ ಸಿನಿಮಾದ ಅದಿತಿ ಪ್ರಭುದೇವ ಅವರ ಆ್ಯಕ್ಟಿವ್ನೆಸ್ ಆಗಿರ್ಬೋದು, ಅವರ ಪಾತ್ರದಲ್ಲಿ ತೊಡಗಿಸ್ಕೊಳ್ಳೋವಿಕೆ ಆಗಿರ್ಬೋದು, ಈ ಸಿನಿಮಾದ ಮುಖಾಂತರ ಒಂದು ಅದ್ಭುತವಾದಂಥ ವ್ಯಕ್ತಿ ನನಗೆ ಪರಿಚಯ ಆಗಿದ್ದಂಥದ್ದು, ಒಂದು ಸ್ನೇಹಿತೆ ನನಗೆ ಸಿಕ್ಕಂಥದ್ದು. ಮೇಘನಾ ಗಾಂವ್ಕರ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಏನಕ್ಕಂತಂದರೆ ಈ ಸಿನಿಮಾದ ಆತ್ಮ ಏನು ಅಂತ ನೀವು ಕೇಳಿದ್ರೆ ಪಾತ್ರದ ವರ್ಗದಲ್ಲಿ ಅದನ್ನು ಮೇಘನಾ ಗಾಂವ್ಕರ್ ಅಂತಲೇ ಹೇಳ್ತೀನಿ ನಾನು. ಅದನ್ನು ಬಿಟ್ಟ ನಂತರನೇ ನಾವೆಲ್ಲ ಯಾಕಂದರೆ ಅಷ್ಟು ಅವರ ಕಾಂಟ್ರಿಬ್ಯೂಷನ್ ಈ ಸಿನಿಮಾಗಿರೋ ಅಂಥದ್ದು. 25 ವರ್ಷದ ಎಕ್ಸ್ಪೀರಿಯನ್ಸ್ ಚೂಮಂತರ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅಲ್ಲ ಸರ್? 25 ವರ್ಷ ಅಂತಂದರೆ ಪ್ರತಿ ವರ್ಷ ಪ್ರತಿ ಸಿನಿಮಾ ನಾನು ಹೊಸಬನೇ. ನಾನಂತಲ್ಲ ಸರ್, ಪ್ರತಿ ಕಲಾವಿದರು ಆ ನಿಟ್ಟಿನಲ್ಲಿ ಮೊದಲನೇ ಸಿನಿಮಾ ಅಂದ್ಕೊಂಡು ಮಾಡಿದಾಗ ಮಾತ್ರ ಅದು ಹೊಸದಾಗಿ ಏನೋ ಇರುತ್ತೆ. ಆಯಿತು 25 ಅಂತ ಅನ್ನೋದಕ್ಕಾಗಲ್ಲ. 25 ಆಯಿತು ಅಂತ ಅನ್ನೋದು ಹೌದಾ 25 ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನನಗೆ ಅದು 25 ದಿವಸಗಳ ಥರ ಹೋಗ್ಬಿಟ್ಟಿದೆ. ಏನಕ್ಕೆ ಅಂತಂದರೆ ಇಡೀ ಕನ್ನಡ ಚಿತ್ರರಂಗ ನನ್ನ ಅಷ್ಟು ಚೆಂದ ನೋಡ್ಕೊಂಡಿದೆ ಸರ್. ನನಗೆ 25 ವರ್ಷ ಹೋಗಿದ್ದೇ ಗೊತ್ತಾಗಲಿಲ್ಲ. ಎಲ್ಲ ಇಡೀ ಥ್ಯಾಂಕ್ಸ್, ನನ್ನ ಧನ್ಯ. ಈ ಜನ್ಮ ನಾನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟನಾಗಿ ನಾನು ಈ ಸಲ ಹುಟ್ಟಿದೆ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ, ನಾನು ಪಡ್ಕೊಂಡು ಬಂದು ಪುಣ್ಯ ಅದ. 25 125 ಆಗಲಿ ಹೀಗೆ ಇರಿ, ಹಿಂಗೆ ಜನರಲ್ ರಜಸಿ ಅಂತ ಕೇಳ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್.